ಸೂಪರ್. ಇದು ಫ್ರೆಶ್ ಅಪ್ ಆಗಿದ್ದಾಯ್ತು, ಚೆನ್ನಾಗಿ ಕಾಣಿಸ್ತಾ ಇದ್ದೀನಲ್ಲ. ಗೈಸ್ ಮಿಷನ್ ಫೇಲ್ಡ್, ನನ್ನ ಮಕ್ಕಳು ಬರಲಿಲ್ಲ, ಟ್ರೈನ್ ಹೊರಡ್ತು ಅಷ್ಟೇ. ಏಯ್ ಫೋನ್ ಇಡೋ ಸುಮ್ಮನೆ, ನನಗೆ ತಲೆ ಕೆಡಿಸ್ಕೊಳ್ಳೋ, ಇಡೋ ಸುಮ್ಮನೆ, ನನಗೆ ಸುಮ್ಮನೆ ಸೈಕ್ ಮಾಡಬೇಡ, ಇಡೋ. ಬಸ್ಸಲ್ಲಿ ಬನ್ನಿರಿ ಇವಾಗ, ನಿನ್ನಿಂದ ಹುಡುಗ ಬಸ್ಸಲ್ಲಿ ಬರ್ಬೇಕು ಇವಾಗ, ಬಾ. ಒಂದು ಟೈಮ್ ಸೆನ್ಸ್ ಅನ್ನೋದೇ ಇಲ್ಲ ಗೈಸ್ ಯಾರಿಗೂ. ಹೊರಡ್ತು ಟ್ರೈನ್, ಇವಾಗ ಒಬ್ಬನೇ ಹೋಗ್ತಾ ಇದ್ದೀನಿ ನಾನು. ಬಟ್ಟೆ ಎಲ್ಲ ಅವ್ರ ಹತ್ರನೇ ಇದೆ. ಆಲ್ವೇಸ್ ಲೇಟ್ ಅವರು, ಯಾವಾಗಲೂ. ನೆನೆ ಓಪನ್ ಮಾಡ್ರ ಬರ್ರಿ. ಅಯ್ಯೋ ಗೈಸ್, ಹುಡುಗಿರು ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ಇಷ್ಟು ಸೊ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ರೋಹನ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಬ್ಲಾಗ್ಸ್. ಸೊ ಇವತ್ತಿನ ಡೈಲಿ ಬ್ಲಾಗ್ ಏನಪ್ಪ ಅಂತ ಅಂದರೆ, ಇವತ್ತೊಂದು ಪ್ರಾಡಕ್ಟ್ ಶೂಟ್ ಇತ್ತು, ಮೀನ್ಸ್ ಪ್ರಮೋಷನ್ ಇತ್ತು. ಅದನ್ನೊಂದು ಹುಡುಗಿ ಜೊತೆ ಮಾಡಬೇಕು ಅಂತ ಇದ್ರು. ಅದಕ್ಕೆ ನಮ್ಮ ಅಕ್ಕನ ಹತ್ರ ಹೋಗ್ತಾ ಇದ್ದೀನಿ, ಅಂದರೆ ಆಶಿಕ್ ಅಕ್ಕನ ಹತ್ರ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ಹೋಗ್ತಾನೆ ಮಾತಾಡೋಣ. ನಾನು ಇನ್ನೂ ನಿದ್ದೆ ಮೂಡಲ್ಲ ಇದ್ದೀನಿ. ಈಗ ಎಷ್ಟು ಗೊತ್ತಾ, 9:30 ಟೈಮು, ಆದರೂ ನಿದ್ದೆ ಹೋಗಿಲ್ಲ. ಬಟ್ ಅಕ್ಕಂಗೂ ಸ್ವಲ್ಪ ಕೆಲಸ ಇದೆ, ಅದಕ್ಕೆ ಬೇಗ ಹೋಗಿ ಮುಗಿಸ್ಕೊಂಬಿಡೋಣ ಅಂತ ಹೊರಟಿದ್ದೀನಿ. ಬನ್ನಿ ಹೋಗ್ತಾನೆ ಮಾತಾಡೋಣ. ಆಟೋ ಬುಕ್ ಮಾಡಿದ್ದೀನಿ, ಆಟೋ ಬರ್ತಾ ಇದೆ, ನಿಮಗೆ ಗೊತ್ತಲ್ವ ಆಟೋ. ಲೆಟ್ಸ್ ಗೋ. ಹೇಳು ಹಾಯ್. ಇಲ್ಲಿ ನೋಡು, ಅಲ್ಲಿ ಏನೇನು ಪಾತ್ರೆಗೆ ಹಾಯ್ ಹೇಳ್ತಾ ಇದೆಯಾ? ಅಕ್ಕ ಸ್ವೀಟ್ ಆಗಿರೋ ದೋಸೆ ಮಾಡ್ತಾ ಇದ್ದಾಳೆ ಗೈಸ್. ಏನಾದ್ರೂ ಹೆಸರು? ಪ್ಯಾನ್ ಕೇಕ್. ಹಾಯ್ ಬ್ರೋ. ಹಲೋ. ಫಸ್ಟ್ ಟೈಮ್ ಬರ್ತಾ ಇರೋದು ನೀವು? ಹ್ಞೂ ಬ್ರೋ, ಫಸ್ಟ್ ಟೈಮೇ. ಅವತ್ತು ಮಾಡಿಲ್ಲ ನಾನು ವ್ಲಾಗ್. ಇಲ್ಲ, ಒಂದು ಲೈನ್ ಬಂದರೆ ಹೋಗ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ನೋಡ್ತಾರ ಅವಾಗ. ಮದುವೆ ಅಕ್ಕ. ಅಕ್ಕ ಪುಳಿಯೋಗರೆ ಬೇಡವಾ ಹಂಗಾದ್ರೆ ನಿನ್ಗೆ? ಈಗ ಮಾಡಿಟ್ಟೋಗೋ, ಯಾರು ಬೇಡ ಅಂದ್ರು? ಒಡೆಸಲು ಬಂದಿದ ತಕ್ಷಣ ಆಶಿಕ್ ಅವರು ನಮಗೆ ಅಡುಗೆ ಮಾಡೋ ಕೆಲಸ ಕೊಟ್ಬಿಟ್ಟಿದ್ದಾರೆ. ಸಾವಿಗೆ ಉಪ್ಪಿಟ್ಟು, ಪಾಯಸನ ಸಾವಿಗೆ ಉಪ್ಪಿಟ್ಟು, ಖಾರನ ಸ್ವೀಟ್ ಆಯಿತು. ಓಕೆ. ಮೊದಲೇ ನಿನ್ನ ಬ್ಲಾಗನ್ನ ಅವಮಾನನೇ ಮಾಡ್ತೀನಿ. ಇಲ್ಲ ಅಕ್ಕ, ಈ ಕೆಟ್ಟದಾಗೆಲ್ಲ ತೋರಿಸ್ಬೇಡ. ಅವಾಗಲೇ ಎಷ್ಟು ಚೆನ್ನಾಗಿತ್ತು ಅದು ಅವಾಗಲೇ ಚೆನ್ನಾಗಿದ್ದಾಗ ಎಂತ ತೋರಿಸಿ. ಟೇಸ್ಟ್ ಚೆನ್ನಾಗಿದೆ. ಐ ನೋ ಬ್ರೋ. ಏನಿದೆ, ನೀನೇ ಪ್ಯಾನ್ ಕೇಕ್ ಮಿಕ್ಸರ್ ರೆಡಿ ಮಾಡಿರೋ ಥರ ಭಾರಿ ತರಿಸ್ಬಿಟ್ಟು ಹಿಂಗೆ ಉಯ್ದ್ಬಿಟ್ಟು ತಿನ್ನಕ್ಕೆ ನೀನೇ ಬೇಕು. ಮಗನೇ, ಮಿಕ್ಸ್ಚರ್ ಕರೆಕ್ಟ್ ಆಗಿರ್ಬೇಕು. ಇದು ಪುಟ್ಟು ದೋಸೆ ನಿಮಗೆ. ಓಕೆ ಅಕ್ಕ ಹೇಳ್ಬೇಕು ನೀ ಸಾಕು ಅಂತ. ನಾನು ತಿಂತೀನಿ ಬಿಡು ಅದರಲ್ಲೇ. ಸರಿ ಗೈಸ್, ನಾವಿವಾಗ ವೆಲ್ವೆಟ್ ಸಲೂನಲ್ಲಿದ್ದೀವಿ. ನಾನು ಸ್ವಲ್ಪ ಬಿಯರ್ಡ್ ಟ್ರಿಮ್ ಮಾಡಿಸ್ಕೊಬೇಕು. ನೋಡುವ, ತುಂಬ ಚೆನ್ನಾಗಿದೆ ಸಲೂನ್ ಅಂತೂ. ನಾನು ಇದಕ್ಕೆ ಬರೋಕ್ಕಾಗಲಿಲ್ಲ, ಯಾಕೆಂದರೆ ನಾನು ಬರೋ ಸಿಚುವೇಶನಲ್ಲಿ ಇರಲಿಲ್ಲ. ಬಟ್ ತುಂಬಾ ಚೆನ್ನಾಗಿದೆ ಸಲೂನ್. ಚಿಕ್ಕಮಂಗ್ಳೂರ್ದು ಇನ್ನೂ ಚೆನ್ನಾಗಿದೆ. ನಾನು ತುಂಬ ಇಷ್ಟ ಚಿಕ್ಕಮಂಗ್ಳೂರ್ದು. ಇದು ಚೆನ್ನಾಗಿದೆ, ಬಟ್ ಚಿಕ್ಕಮಂಗ್ಳೂರ್ದು ಇನ್ನೂ ತುಂಬ ಚೆನ್ನಾಗಿದೆ. ಸೊ ನಾನು ಅಕ್ಕ ಇವಾಗ ಒಂದು ಪ್ರಾಡಕ್ಟ್ ಶೂಟ್ ಮಾಡ್ತಾ ಇದ್ದೀವಿ. ಬನ್ನಿ ಹೋಗೋಣ. ಓಕೆ ಗೈಸ್, ಹುಡುಗಿರು ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ಇಷ್ಟು. ನಮ್ಮ ಅಕ್ಕ ಹೆಂಗಿದ್ರೆ ಚೆನ್ನಾಗಿರ್ತಾಳೆ ಅಂದರೆ, ಬೇರೆ ಹುಡುಗಿರಿಗೆ ನಾನು ಹೇಳ್ತಾರೆ. ಇದು ಅಕ್ಕಂದಲ್ಲ, ಇದು ಬೇರೆ ಅವ್ರದ್ದು. ಇಷ್ಟೊಂದೆಲ್ಲ ಹಚ್ಕೊಬೇಕು. ಅದೇ ಬೇರೆಯವ್ರಿಗೆ ಮಾಡೋಕ್ಕೆ, ಅಕ್ಕ ಮೇಕಪ್ ಮಾಡ್ಕೊಳ್ಳಲ್ಲ. ಇವಾಗ ನನ್ನ ಪ್ರಾಡಕ್ಟ್ ಶೂಟ್ ಮಾಡೋಕ್ಕೆ ಅಂತ ನಾನು ತಂದಿರೋ ಪ್ರಾಡಕ್ಟ್ಸಲ್ಲಿ ಹಚ್ಕೊಂಡಿದ್ದೀನಿ. ಹುಡುಗರು ನೋಡು, ಇಲ್ಲ ಆ ಕಡೆ ಬಂದ್ಬಿಟ್ಟು ತೋರಿಸ್ತೀನಿ. ಇಲ್ಲೋಡು ಗೈಸ್, ಮಾಡಬೇಕಾಗಿರೋ ಶೂಟೆಲ್ಲ ಮಾಡಿ ಮುಗಿಸಿದಾಯ್ತು. ಮಳೆ ಫೇಕ್ ಮಾಡಿದ್ವಿ, ಆದರೆ ನಿಜವಾಗ್ಲೂ ಮಳೆ ಬರ್ತಾಯಿದೆ. ಇವಾಗ ವಿಕಿ ಅಣ್ಣ ಬಂದಿದ್ದಾರೆ, ವಿಕಿ ಅಣ್ಣನ ಮಾತಾಡ್ತಾನೆ ಬಂದಿದೆ. ರೋಡ್ ಕ್ರಾಸ್ ಮಾಡೋದೇ ಭಯ ಆಗ್ಬಿಟ್ಟಿದೆ. ಹಾಯ್, ಹೇಗಿದ್ದೀರಾ? ಸ್ಲಿಮ್ ಆಗೋಣ ಅಂದ್ಬಿಟ್ಟು ಜಿಮ್ಗೆ ಹೋಗ್ತಾ ಇದ್ದೀನಿ. ಸೆಲೆಬ್ರಿಟಿ ಯೂಟ್ಯೂಬರ್ಸ್ ಎಲ್ಲ ಇನ್ಸ್ಟಾಗ್ರಾಮಲ್ಲಿ ಸೇವ್ ಮಾಡಿಟ್ಟಿದ್ದೀನಿ. ಹೌದಾ, ಹೊರಡ್ತಾ ಇದ್ದೀನಿ ನಾನು. ಅಕ್ಷಕ ಬಾಯ್. ಬಾಯ್ ಬ್ರದರ್, ಸಿಗೋಣ. ಸಬ್ಸ್ಕ್ರೈಬ್ ಮಾಡಿ ರೋಹನ್ ಚಾನಲ್ಗೆ. ನಮ್ಮದು ಕಾಂಬಿನೇಷನ್ ವೀಡಿಯೋಸ್ ಬರುತ್ತೆ ಇನ್ಮೇಲೆ ಅಂತ. ಇವ್ನು ಅಂತಾನೆ, ಇವ್ನು ಬರಬೇಕಲ್ಲ, ಅದ್ರ ಮೇಲೆ ಡಿಪೆಂಡ್. ನಾನು ಬರ್ತೀನಿ. ನೀನು ಅಕ್ಕ ಫುಲ್ಲು ಬಿಸ್ನೆಸ್ ವುಮನ್ ಇವಾಗ. ಆಂಟ್ರಪ್ರಾನರ್ ನಾನು.
ವಿಕೇಣ ಹೋಗೋಣ ನನ್ನ ವಿಕೇಣ ಡ್ರಾಪ್ ಮಾಡ್ತಾರಂತೆ. ಓಕೆ OTP ಹೇಳ್ಬೇಕಾ? ಗೈಸ್ ಮೆಟ್ರೋ ಸ್ಟೇಷನ್ ಹತ್ರ ಬಂದಿದ್ದಾಯಿತು. ಕನಗಾಲಿ ಮಾಲೆ ಕೊಟ್ಟಿದ್ದಾರೆ ಅಣ್ಣ ನನಗೆ ಸಿಲ್ವರ್ದು. ಥ್ಯಾಂಕ್ ಯು ಸೊ ಮಚ್, ಲವ್ ಯು. ಎಷ್ಟು ಕಡೆ ಹುಡುಕಿದ್ದು ನಾನು, ಎಷ್ಟು ಕಡೆ. ಅಣ್ಣ ಕೂರ್ಗಿಂದ ತರ್ಸ್ಕೊಡ್ತೀನಿ ಅಂದರು. ಥ್ಯಾಂಕ್ಫುಲಿ ಒಂದು ಮನೇಲಿ ಒಂದಿತ್ತು, ಅದನ್ನು ಕೊಟ್ಟರು. ಅದನ್ನು ಹಾಕೊಬೇಕಾದ್ರೆ ಒಂದು ವೀಡಿಯೋ ಮಾಡ್ಬಿಟ್ಟು ಥ್ಯಾಂಕ್ ಯು ಸೊ ಮಚ್. ತುಂಬ ಅಂದರೆ ತುಂಬ ಇಷ್ಟ ಅಣ್ಣ. ಬೇಡ ಅಣ್ಣ ಹಾಕೊಂಡಿದ್ದಾರೆ ನೋಡಿ, ಅಣ್ಣ ಗೋಲ್ಡ್ ಹಾಕೊಂಡ್ರೆ ನಾವು ಸಿಲ್ವರ್. ನೀನು ಒಂದು ಗೋಲ್ಡ್ ಹಾಕೊಳ್ಳುವಂತೆ, ಅದನ್ನು ಮಾಡಿಸ್ಕೊಡ್ತೀನಿ. ಎಸ್, ಥ್ಯಾಂಕ್ ಯು ಸೊ ಮಚ್, ಲವ್ ಯು, ಬಾಯ್. ಮೆಟ್ರೋ ಸ್ಟೇಷನ್ಗೆ ಬಂದುಬಿಟ್ಟೆ ನಾನು ರೀಚ್ ಆಗಿಬಿಡ್ತೀನಿ ಕರೆಕ್ಟ್ ಟೈಮ್ಗೆ. 3 ಗಂಟೆಗೆ ಟ್ರೈನ್ ಇದೆ. ನನ್ನ ಮಕ್ಕಳು ಇನ್ನೂ ಇವಾಗ ಹೊರಟಿದ್ದಾರಂತೆ ಮನೆ ಹತ್ರದಿಂದ, ಎಲೆಕ್ಟ್ರಾನಿಕ್ ಸಿಟಿಯಿಂದ ಮೆಜೆಸ್ಟಿಕ್ಗೆ. ಯಾವಾಗ ಬರ್ತಾರೆ ಅಂತ ಗೊತ್ತಿಲ್ಲ, ನೋಡೋಣ. 40 ನಿಮಿಷ ತೋರಿಸ್ತಾ ಇದೆ ಅಂತ, ಬೇಗ ಬರ್ತಾರೇನೋ. ನಾನು ಹೊರಡ್ತಾ ಇದ್ದೀನಿ. ಅವ್ರು ಬೇಗ ಬಂದರೆ ಬೇಗ ಹೊರಟ್ಬಿಡೋದು ಗೈಸ್. ಸಡನ್ ಪ್ಲ್ಯಾನ್ ಆದರೆ ಹಿಂಗೆ, ಇಲ್ಲಾಂದರೆ ಬೇಗ. ನನಗೆ ಹೋಗೋ ಪ್ಲ್ಯಾನೇ ಇರಲಿಲ್ಲ ಆ್ಯಕ್ಚುಲಿ, ಶೂಟ್ ಇತ್ತು. ಅವನಿಗೋಸ್ಕರ ಬೇಗ ಹೊರಡ್ತಾ ಇದ್ದೀನಿ ಗೈಸ್. ಬನ್ನಿ ಹೊರಡೋಣ, ಏನಾಗುತ್ತೆ ನೋಡೋಣ. ಮುಂಚೆ ಪ್ಲ್ಯಾನ್ ಮಾಡಿದ್ರೆ ಎಲ್ಲರನ್ನೂ ಕರ್ಕೊಂಡ್ಬಂದ್ಬಿಡ್ತಾ, ಬಟ್ ಏನು ಮಾಡೋದು ನೋಡೋಣ, ಬನ್ನಿ ಏನಾಗುತ್ತೆ ಅಂತ. ಗೈಸ್ ಟೈಮ್ 2:15, 3 ಗಂಟೆಗೆ ಟ್ರೈನು ಪ್ರಾಪರಾಗೆ. ನಾನು ಬಂದ್ಬಿಟ್ಟೆ ರೈಲ್ವೆ ಸ್ಟೇಷನ್ಗೆ. ಇವ್ರು ಎಲ್ಲಿದ್ದಾರೋ ಗೊತ್ತಿಲ್ವೇ. ಪಕ್ಕಾ ಟ್ರೈನ್ ಮಿಸ್ ಆಗುತ್ತೆ, ನನಗೆ ಗೊತ್ತಾಗೋಯ್ತು. ನೋಡೋಣ ಬನ್ನಿ ಗೈಸ್ ಏನಾಗುತ್ತೆ ಅಂತ. ಅಯ್ಯೋ ನನಗಂತೂ ಗಾಬರಿ ಸಿಚುವೇಶನ್ ಇವಾಗ. ಹೋಗಿಲ್ಲ ಅಂದರೆ ಅವ್ನು ಬೇಜಾರು ಮಾಡ್ಕೊತಾನೆ. ಹೋಗೋಕ್ಕೆ ಬೇರೆ ಆಗ್ತಾ ಇಲ್ಲ, ಟೈಮ್ ಗಡಿಬಿಡಿ. ಏನು ಮಾಡೋದು, ಬನ್ನಿ ನೋಡೋಣ ಏನಾಗುತ್ತೆ ಅಂತ. ಬಂದೇ ಬರ್ತಾರೆ ನಮ್ಮ ಹುಡುಗರ ಮೇಲೆ ನಂಬಿಕೆ ಇದೆ, ಬಟ್ ಆಟೋ ಅವ್ರ ಮೇಲೆ ಇಲ್ವಲ್ಲ. ನೋಡೋಣ ಬನ್ನಿ ಗೈಸ್. ಮಿಷನ್ ಫೇಲ್ಡ್. ನನ್ನ ಮಕ್ಕಳು ಬರಲಿಲ್ಲ, ಟ್ರೈನ್ ಹೊರಡ್ತು ಅಷ್ಟೇ. ಏಯ್ ಫೋನ್ ಇಡೋ ಸುಮ್ಮನೆ, ನನಗೆ ತಲೆ ಕೆಡಿಸ್ಕೊಳ್ಳೋ ಅಡಿಸ್ಕೊ. ಗೈಸ್ ಮಿಷನ್ ಫೇಲ್ಡ್. ನನ್ನ ಮಕ್ಕಳು ಬರಲಿಲ್ಲ, ಟ್ರೈನ್ ಹೊರಡ್ತು ಅಷ್ಟೇ. ಏಯ್ ಫೋನ್ ಇಡೋ ಸುಮ್ಮನೆ, ನನಗೆ ತಲೆ ಕೆಡಿಸ್ಕೊಳ್ಳೋ ಅಡಿಸ್ಕೊ. ಇಡೋ ಸುಮ್ಮನೆ, ನನಗೆ ಸುಮ್ಮನೆ ಸೈಕ್ ಮಾಡಬೇಡ, ಇಡೋದಿಸ್ಕೊ. ಬಸ್ಸಲ್ಲಿ ಬನ್ನಿರಿ ಇವಾಗ. ನಿನ್ನಿಂದ ಹುಡುಗ ಬಸ್ಸಲ್ಲಿ ಬರ್ಬೇಕು ಇವಾಗ, ಬಾ. ಹೇಳಿದ್ದೀನಿ ನನ್ನ ಮಕ್ಳಿಗೆ ಬೇಗ ಬಂದರು ಅಂತ. ಪಾಪ ಅವ್ನು ಅರವಿಂದ್ ರೆಡಿ ಆಗ್ಬಿಟ್ಟು ಕುತ್ಕೊಂಡಿದ್ದಾನೆ. ನೀವು ಡಿಚ್ಕೋಗಿ ಹೇಳಿದ್ರೆ ಯಾವಾಗಲೂ ಲೇಟ್ ಮಾಡ್ತಾ ಇದ್ದಾರೆ. ಒಂದು ಟೈಮ್ ಸೆನ್ಸ್ ಅನ್ನೋದೇ ಇಲ್ಲ ಗೈಸ್ ಯಾರಿಗೂ. ಹೊರಡ್ತು ಟ್ರೈನ್, ಇವಾಗ ಒಬ್ಬನೇ ಹೋಗ್ತಾ ಇದ್ದೀನಿ ನಾನು. ಬಟ್ಟೆ ಎಲ್ಲ ಅವ್ರ ಹತ್ರನೇ ಇದೆ. ನೋಡೋಣ ಬನ್ನಿ, ಹೋಗೋಣ. ಏನೂ ಮಾಡೋಕ್ಕಾಗಲ್ಲ, ಹಣೆ ಬರ. ಗೈಸ್ ಪಾಪ ನಮ್ಮ ಹುಡುಗರು ಏನು ಮಾಡ್ತಾವ್ರೆ ಅನ್ನೋ ಗೊತ್ತಿಲ್ಲ. ಲರ್ಸಿಕೆರೆ ನಿಲ್ಸೋರೆ, ಸ್ನ್ಯಾಕ್ಸ್ ತೊಗೊಂಡು ಹೋಗ್ತಾ ಇದ್ದೀನಿ. ಕ್ಯಾಶ್ ಇಲ್ಲ ಎಲ್ಲೂ ಇದರಲ್ಲಿ, ಅದಕ್ಕೆ ಪೀಸಾಗೆ ಇವಾಗ ಅರಸೀಕೆರೆಯಲ್ಲಿ ನಿಲ್ಸಿದ್ರು. ಇಲ್ಲಿ ಆನ್ಲೈನ್ ಪೇಮೆಂಟ್ ಇತ್ತು, ಇಲ್ಲಿ ಒಂದು ಕಡೆ ತೊಗೊಂಡು ಪಾಪ ಯಾರೋ ಪುಣ್ಯಾತ್ಮ ನಮ್ಮ ಮುಂದೆ ಕೂತ್ಕೊಂಡಿದ್ದವರು ಕ್ಯಾಶ್ ಕೊಟ್ಟರು ನಮ್ಗೆ ಅವಾಗಲೇ. ಇಲ್ಲೇ ಅಲ್ವಾ, ಇಲ್ಲೇನಾ ನಮ್ಮದು. ನಮ್ಮ ಹುಡುಗರು ಯಾವಾಗ ಬರ್ತಾರೆ ಅನ್ನೋ ಗೊತ್ತಿಲ್ಲ ಗೈಸ್. ಸೊ ಬನ್ನಿ, ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ರೀಚ್ ಆಗ್ತೀವಿ. ಅಂತೂ ಇತ್ತು ಶಿವಮೊಗ್ಗ ಬಂದು ರೀಚ್ ಆಗಿದ್ದಾಯಿತು ಗೈಸ್. ಪಕ್ಕ ಟಯರ್ಡ್ ಆಗೋಯ್ತು ಅಂದ್ಕೊಳ್ಳಿ. ಪಾಪ ಅಲ್ಲಿ ಸಿಗ್ದವ್ರ ಹತ್ರ ಎಲ್ಲ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಬಂದೆ. ಇದು ಹಿಂಸೆ ಆಗೋಯ್ತು, ಒಬ್ಬನೇ ಬಂದಂಗೆ ಆಗೋಯ್ತು. ಆಮೇಲೆ ಕಾಸು ಇರಲಿಲ್ಲ, ಫೋನಲ್ಲಿತ್ತು ದುಡ್ಡು, ಕ್ಯಾಶ್ ಇರಲಿಲ್ಲ. ಇಲ್ಲಿ ಏನೇ ತಿನ್ನಬೇಕು ಅಂದರೂ ಕ್ಯಾಶೇ ಕೊಡಬೇಕಾಗಿತ್ತು. ಫುಲ್ಲು ಹೊಟ್ಟೆ ಹಸುವಾಗ್ಬಿಟ್ಟು ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ. ಇಲ್ಲಿ ಅರ್ಜುನು, ಚರಣಣ್ಣ ಎಲ್ಲ ಬಂದಿದ್ದಾರೆ. ಬನ್ನಿ ಹೋಗ್ಬಿಟ್ಟು ಮೀಟ್ ಮಾಡಿ ಫಸ್ಟು ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಏನಾದರೂ ತಿನ್ನಬೇಕು ಗೈಸ್. ಆಗ್ತಾಯಿಲ್ಲ ನನಗೆ. ಎಚ್ಕೋ ಚರಣಣ್ಣ ಇಣಕಿ ನೋಡ್ತಾ ಇದ್ದಾನೆ. ಹಾಯ್ ಗೈಸ್, ಇವಾಗ ಅರ್ಜುನ್ ಬರ್ತಾ ಇದ್ದಾನೆ. ನಾನು, ಚರಣಣ್ಣ, ಅರ್ಜುನು, ಅಲ್ಲಿ ವಿಕ್ಕಿ ಜಾಯ್ನ್ ಆಗ್ತಾನೆ. ಬನ್ನಿ ರೂಮ್ಗೆ ಹೋಗ್ಬಿಟ್ಟು ಬೇಗ ಫ್ರೆಶ್ ಅಪ್ ಆಗ್ಬಿಟ್ಟು ಆಮೇಲೆ ಸಿಗ್ತೀನಿ ಎಲ್ಲರಿಗೂ. ಓಕೆ ಫ್ರೆಂಡ್ಸ್, ಬಾಯ್. ಗೈಸ್ ಅರ್ಜುನ್ ಬಂದವ್ರೆ, ಮೈಕಲ್ಲೆಲ್ಲ ಆನಂದ್ ಮಾಡ್ಕೊಂಡ್ಬರ್ತಾರೆ ಗೈಸ್. ನನ್ನ ಹೆಸ್ರನ್ನ ಗಾಡೀಲಿ ಅದೋ ಮೈಕ್ ಹಾಕ್ಸ್ಕೊಂಡ್ಬಂದ್ಬಿಟ್ಟು ಇಲ್ಲಡಿ ಇಲ್ಲಿ ಐರಾವತ ಗೈಸ್, ಐರಾವತ ಅದು ಅಂಬಾರಿ. ಮೈಕಲ್ಲೆಲ್ಲ ಅನೌನ್ಸ್ ಮಾಡ್ಕೊಂಡ್ಬರ್ತಾರೆ, ಇದೇ ತೋರಿಸ್ತೀನಿ. ನಡಿ ನಡಿ ನಡಿ. ಅಯ್ಯ ಸುಮ್ಮನೆ ದಿನಗಳ ನಂತರ ಹೋದ ವರ್ಷ ಸಿಕ್ಕಿದ್ದು. ಅಚ್ಚ ಹೇಗಿದ್ದೀರಾ? ಹೇಳಿ ಬ್ಲಾಗ್ಗೆ. ಹಾಯ್ ಹಾಯ್ ಗೈಸ್, ಎಲ್ಲ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಏನು ಬ್ರೋ ಬೆಳಗಾಗ್ಬಿಟ್ಟಿದ್ದೀರಾ? ಮೊದಲು ಊಟ ಮಾಡಿ. ಭಯಂಕರ ಹೊಟ್ಟೆ ಹೋಗ್ತಾಯಿದೆ ಗೈಸ್. ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ನಾನು. ಫಸ್ಟ್ ಊಟ ಮಾಡ್ಬಿಟ್ಟು ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಗೈಸ್. ಇಲ್ಲಿ ಎಗ್ ರೈಸ್ ಹೆಂಗೆ ಗೊತ್ತಾ,
ಪಲಾವ್ ಮಾಡಿರ್ತಾರೆ ಮಧ್ಯಾಹ್ನ ಟೈಮಲ್ಲಿ, ಅದಕ್ಕೆ ಮೊಟ್ಟೆ ಹೊಡೆದ್ಬಿಟ್ಟು ಎಗ್ ರೈಸ್ ಮಾಡ್ತಾರೆ. ಆದರೂ ಚೆನ್ನಾಗಿರುತ್ತೆ, ನಂಗೆ ಇಷ್ಟ. ಸೊ ತಿನ್ಕೊಂಡು ರೂಮ್ಗೆ ಹೊಡ್ಬಿಟ್ಟು ಫಸ್ಟು ಫ್ರೆಶ್ ಅಪ್ ಆಗಿ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಗೈಸ್. ಲೆಟ್ಸ್ ಗೋ. ಗೊತ್ತೇ ಆಗಲಿಲ್ಲ ವಿಕ್ಕಿ ಅಂತ ನನಗೆ ಹೆಲ್ಮೆಟ್ ಹಾಕೊಂಡು ಬಂದಿರೋದು. ಹಾಯ್, ಶಿವಮೊಗ್ಗ ಬಂದರೆ ಎಲ್ಲರೂ ಸಿಗ್ತಾರೆ ಗೈಸ್ ನಮಗೆ. ಇಲ್ಲಿಡ್ಬೇಕು ಕ್ಯಾಮ್ರಾ ಇವನಿಗೆ ಹಿಂಗೆ, ಇನ್ನು ಕೆಳಗಿದ್ದಾನೆ, ನಾವು ಮೇಲಿದ್ದೀವಿ. ಯಾವ್ದ ನಿಂದೆ ಏನೋ ಮದುವೆ? ಹಾಯ್ 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 ಗೈಸ್. ಲೇಟ್ ಮಾಡಿದ್ದೇನೆ. ಇಲ್ಲ ಬಸ್ಸು, ನಾನು ನಿಮಗೆ ಬರಕ್ಕೆ 10:10ವರೆಗೆ ಬಂದವ್ರು ಗೈಸ್. ಎಲ್ಲ ಇವನಿಂದಾನೆ, ಎಲ್ಲ ಎಲ್ಲ ಇವನಿಂದಾನೆ ಎಲ್ಲ. ಪಾಪ ಹುಡುಗನ ಬಸ್ಸಲ್ಲಿ ಎಲ್ಲ ಅವನು ಸಾರಿ ಕೇಳು, ಒಬ್ಬನೇ ಬಂದಿದ್ದೀನಿ. ನನ್ನನ್ನು ಸಾರಿ ಕೇಳು. ಬೇವರ್ಸಿ ಪಾಪ. ಎಲ್ಲ ಅರವಿಂದ್ ಎಲ್ಲಿ? ಪಾಪ ಅರವಿಂದ್ ಇವನಿಂದ. ಯಾರಿಂದ ಅರವಿಂದ್? ಡಿಚ್ಕೋಯಿಂದ. ಹೇಗಿತ್ತು ಜರ್ನಿ? ಆಫ್ ಮಾಡಲ್ಲ, ಇದು ಬರುತ್ತೆ, ಕಾಪಿ ರೈಟ್ಸ್ ಬರುತ್ತೆ. ಗೈಸ್ ಫ್ರೆಶ್ ಅಪ್ ಆಗಿದ್ದಾಯ್ತು, ಚೆನ್ನಾಗಿ ಕಾಣಿಸ್ತಾ ಇದ್ದೀನಲ್ಲ. ಚರಣಣ್ಣ ಹೊಸ ಇಯರಿಂಗ್ಸ್ ಹಾಕೊಂಡಿದ್ದು, ಅದನ್ನು ತೋರ್ಸೋಣ ಅಂತ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಸಾಂಗ್ ಹಾಕ್ಬಿಟ್ಟ, ವೈಬ್ಗೆ ಹೋಗ್ಬಿಟ್ಟು ಯಾಕಳ ಬಿಡು ಸಗದಾಗಿದೆ ಅಲ್ಲ ಗೈಸ್. ಡೇ ಎಂಡ್ ಮಾಡ್ತಾ ಇದ್ದೀವಿ. ಸೊ ಇವಾಗ ಊಟ ಮಾಡಿದ್ದಾಯ್ತು, ರೆಸ್ಟ್ ಮಾಡ್ಬೇಕು. ಇವಾಗ ರೆಸ್ಟ್ ಮಾಡಿ ಬೆಳಗ್ಗೆ ಎದ್ಬಿಟ್ಟು ಮದುವೆಗೆ ಹೋಗ್ಬೇಕು ಗೈಸ್. ನಾಯ್ಡು ಮೋಸ ಮಾಡ್ಬಿಟ್ಟ ನನಗೆ. ಇವತ್ತೇ ರಿಸೆಪ್ಷನ್ ಅಂತ ಹೇಳಿ ಬೇಗ ಕರ್ಸ್ಕೊಂಡು ಎಷ್ಟು ಕಷ್ಟಪಟ್ಟು ಬಂದೆ ಅಂತ ನೀವೇ ನೋಡಿದ್ರಿ. ಈ ಕಚ್ಚಡ ನನ್ನ ಮಗನಿಂದ ಪಾಪ ಅರವಿಂದ್ ಬಸ್ಸಲ್ಲಿ ಬಂದು ಆಗೋಯ್ತು, ಲೇಟ್ ಮಾಡ್ಬಿಟ್ಟು. ಸೊ ಇವಾಗ ರೆಸ್ಟ್ ಮಾಡಿ ಬೆಳಗ್ಗೆ ಎದ್ಬಿಟ್ಟು ಕಂಟಿನ್ಯೂ ಮಾಡ್ತೀನಿ ಗೈಸ್. ನಿಮ್ಗೆಲ್ಲರೂ ಸಿಗ್ತೀನಿ ಬೆಳಗ್ಗೆ. ಟಿಲ್ ದೆನ್ ಟೇಕ್ ಕೇರ್, ಬಾಯ್, ಗುಡ್ ನೈಟ್, ಲವ್ ಯು ಆಲ್. ದಿ ನೆಕ್ಸ್ಟ್ ಮಾರ್ನಿಂಗ್ ಗೈಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಸೊ ಇವಾಗ ಎದ್ದು ಎಷ್ಟು ಟೈಮ್? 12 ಗಂಟೆ ಆಯಿತಾ? ಸೊ 11:30 ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದೆ, ಮೀನ್ಸ್ ಫಂಕ್ಷನ್ ಸ್ಟಾರ್ಟ್ ಆಗಿದೆ. ನಾವು 12 ಗಂಟೆಗೆ ರೆಡಿ ಆಗ್ಬಿಟ್ಟು ಹೋಗ್ತೀವಿ. ದಿಸ್ ಈಸ್ ಮೈ ಔಟ್ಫಿಟ್. ನಾನು ಆಮೇಲೆ ಒಂದು ಲುಕ್ ಹಾಕ್ತೀನಿ. ಅರ್ಜುನ್ ಅವರು ರೆಡಿ ಆಗ್ಬಿಟ್ಟು ಕಾಯ್ತಾ ಇದ್ದಾರೆ ಆಚೆ. ಹೋಗ್ತಾ ಇದ್ದೀವಿ ಇವಾಗ. ನಾನು, ಚರಣಣ್ಣ, ವಿಕ್ಕಿ ಮತ್ತು ಅರವಿಂದ್ ಮತ್ತು ಡಿಸ್ಕೋ ಬರ್ತಾರೆ. ಆಲ್ವೇಸ್ ಲೇಟ್ ಅವರು, ಯಾವಾಗಲೂ. ನೆನೆ ಓಪನ್ ಮಾಡ್ರ ಬರ್ರಿ. ಅಯ್ಯೋ ಹೋಗೇ ಬಿಡ್ತಾವ್ರು ಬರೋ ಅಷ್ಟರಲ್ಲಿ. ಶಿವಮೊಗ್ಗ ಇದು ಒಂಥರ ಫೇವ್ರೇಟ್ ಪ್ಲೇಸ್. ಬಿಸಿಲಿದ್ರೆ ಇಲ್ಲೂ ಬೇಜಾರ ನನಗೆ. ಮಳೆ ಬರ್ತಾ ಇದೆ, ತುಂಬ ಚೆನ್ನಾಗಿದೆ. ಸೊ ಬನ್ನಿ ಹೋಗ್ಬಿಟ್ಟು ನೋಡೋಣ ಹೇಗಿದೆ ಸಿಚುವೇಶನ್ ಅಂತ. ಎಲ್ಲಿದ್ದಾರೆ? ಆ ಕಡೆ ಇರ್ಬೇಕು. ಮಳೆ ಗೈ ಸಿಕ್ಕಾಬಟ್ಟೆ ಮಳೆ ಇಲ್ಲಿ ನೋಡಿ. ಶಿವಮೊಗ್ಗ ಈಸ್ ರೈನಿಂಗ್. ಎಲ್ಲಿದ್ದಾರೆ? ಮಳೆಯಲ್ಲಿ ಕಾಪಿ ರೈಟ್ ಬಿದ್ದುಬಿಡುತ್ತೆ ಸಾಂಗ್ ಹಾಕಿದ್ರೆ, ಅದಕ್ಕೆ ನಾನೇ ಹಾಡು ಹೇಳೋದು. ಮಳೆಯಲ್ಲಿ ಜೊತೆಯಲ್ಲಿ ದಿನವಿಡೀ ನೆನೆಯಲು ನನಗೆ ಇಷ್ಟ ಇಲ್ಲ. ಹೆಂಗೆ ಮಳೆ ಬರ್ತಾ ಇರುತ್ತೆ ಅಂತೀರಾ? ಅಯ್ಯೋ ಅಪ್ಪ, ಬಿಸಿಲಿದ್ಬಿಟ್ರೆ ಹಿಂಸೆ ಗುರು ಇಲ್ಲಿ. ನನಗೆ ಇಷ್ಟ ಇಲ್ಲ ನೆನೆಯಕ್ಕೆ, ನನಗೆ ಇಷ್ಟ ಇಲ್ಲ. ನಾಯ್ಡು ಇವ್ರ ಅಕ್ಕನ್ನೇ ಮದುವೆ. ಇವ್ ನೆನ್ನೆ ನೀವು ಇವ್ನ ಅರ್ಶನ ಹಚ್ಕೊಂಡ್ ಬಂದಿದ್ದೆಲ್ಲ ನೋಡ್ಬಿಟ್ಟು ಇವನ್ನೇ ಮದುವೆ ಅನ್ಕೊಂಡ್ಬಿಟ್ಟಿರ್ತೀನಲ್ಲ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ನಾವು ಇವಾಗ ಊಟ ಗೀಟ ಮಾಡ್ಕೊಂಡು ಮದುವೆ ಮುಗಿಸ್ಕೊಂಡು ಬಂದ್ವಿ. ವಿಪರ್ಯಾಸ ಏನು ಅಂದ್ರೆ ಬೇಜಾರು, ಒಳ್ಳೆ ಎಲ್ಲ ಖಾಲಿ ಆಗ್ಬಿಟ್ಟಿದೆ ಗೈಸ್. ನಾವು ಹೋಗೋ ಅಷ್ಟರಲ್ಲಿ ಏನು ಸಿಗ್ಲಿಲ್ಲ. ಬರ್ರಿ ಅಂದ್ರೆ ಊಟಕ್ಕೆ ಹೋಗೋ ಅಷ್ಟರಲ್ಲಿ ಎಲ್ಲ ಖಾಲಿ ಆಗ್ಬಿಟ್ಟು. ಜನ ಇದ್ರು, ಸುಮ್ಮನೆ ಹೋಗಿ ನಿಂತ್ಕೊಳ್ಳೋದು ಚೆನ್ನಾಗಿರಲ್ಲ ಅಂತ ಕುತ್ಕೊಂಡಿದ್ವಿ. ಖಾಲಿ ಆಯ್ತು ಅಂತ ಖುಷಿಯಿಂದ ಹೋದ್ವಿ, ನೋಡಿ ಊಟ ಖಾಲಿ ಆಯ್ತು. ಜನ ಖಾಲಿ ಆಯ್ತು ಅಂತ ಹೋದ್ರೆ ಊಟ ಖಾಲಿ ಆಗ್ಬಿಟ್ಟಿದೆ ಗೈಸ್. ಲಾಸ್ಟಿಗೆ ಅನ್ನ ಸಾಂಬಾರು, ಹಪ್ಪಳ, ಉಪ್ಪಿನಕಾಯಿ ಎಲ್ಲ ಸಿಕ್ತು.
ಒಂದು ರೌಂಡ್ ತಿನ್ಕೊಂಡ್ ಬಂದಿದ್ದೀವಿ, ಮತ್ತೆ ಹೋಗ್ಬಿಟ್ಟೆಲ್ಲ ನಿಲ್ಸಿ ಹೋಗ್ಬೇಕು. ಸೊ ಇವಾಗ ನಾವು ಅಯ್ಯೋಯ್ಯೋ ಅಮ್ಮ ಕಿಟಕಿ ಎತ್ಬಿಟ್ರೆ ಒಂದೇ ಸತಿ ಗಾಬರಿ ಆಗ್ಬಿಟ್ಟೆ ನಾನು. ಯಾಕೆ ಇವಾಗ ನಾವು ಅಜ್ಜಿ ಮನೆಗೆ ಹೋಗ್ತಾ ಇದೀವಿ. ಹೋಗಿ ರೂಮ್ಗೆ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಅಜ್ಜಿ ಮನೆಗೆ ಹೋಗ್ತಾ ಇದೀವಿ. ಅಜ್ಜಿ ಮನೆಗೆ ಹೋಗಿ ಅಲ್ಲೇ ಬ್ಲಾಗ್ನ ಎಂಡ್ ಮಾಡ್ತೀನಿ ಗೈಸ್. ಅಜ್ಜಿ ಮನೆಗೆ ಹೊರಟಿದ್ದೀವಿ. ಈಗ ಕಾರ್ ಹತ್ರ ನಡ್ಕೊಂಡು ಬಂದೆ. ವಿಕ್ಕಿ ಇಟ್ಕೊಂಡು ಫಲೂದ ಚೆನ್ನಾಗಿರುತ್ತೆ ನೋಡು ಒಂದು, ಅದಕ್ಕೆ ಫಲೂದ ಟ್ರೈ ಮಾಡೋಣ. ಚೆನ್ನಾಗಿರಲಿಲ್ಲ ಅಂದರೆ ವಿಕ್ಕಿನ ಕಡಿಯೋದು ಇವತ್ತು. ಫಲೂದ ತಿಂದು ಟ್ರೈ ಮಾಡೋಣ ಗೈಸ್. ಬನ್ನಿ ಅಣ್ಣ, ಒಂದು ಫಲೂದ ಕೊಡೋಣ. ನಮ್ಮ ಹುಡುಗ ಚೆನ್ನಾಗಿದೆ ಅಂತ ಒಂದು ಟ್ರೈ ಮಾಡೋಣ ಅಂತ ಅನ್ಸುತ್ತೆ. ಟ್ರೈ ಮಾಡಿಬಿಟ್ಟು ಹೇಗಿತ್ತೆ ಅಂತ ಹೇಳ್ತೀನಿ ಗೈಸ್. ಓಕೆ, ಫಲೂದ ಟ್ರೈ ಮಾಡ್ಬಿಟ್ಟು ಹೇಗಿದೆ ಅಂತ ಹೇಳೋಣ. ಐ ಫಲೂದ ಬೇಕು ಅಣ್ಣ, ಸ್ಪೆಷಲ್ ಬೇಕು. ಸಿಡ್ಸು ಟೂಟಿ ಫ್ರೂಟಿ, ಇದು ಗುಲ್ಕನ್. ಮಂತ್ರ ಹಾಕೊಂಡು ಬರ್ತಾವ್ರ ಅವಾಗ್ಲಿಂದ. ನಾನೇನೋ ದೊಡ್ಡ ಗ್ಲಾಸಲ್ಲಿ ಮಾಡ್ತಾ ಇದ್ದೀರ ಅನ್ಕೊಂಡು. ಏನದು ರಬಡಿನ? ಇದೇನಿದು ಕಬಡ್ಡಿ. ಮೇಲೊಂದು ಸ್ವಲ್ಪ ಟೂಟಿ ಫ್ರೂಟಿ ಹಾಕಿ ಅಣ್ಣ. ಐಸ್ ಕ್ರೀಮ್ ಡಬಲ್ ಹಾಕಿತ್ತು ನೋಡಿ ಗೈಸ್, ಎಕ್ಸ್ಟ್ರಾ ಟೂಟಿ ಫ್ರೂಟಿ ಹಾಕ್ಸ್ಕೊಂಡು ನಾವು ಫುಲ್ ಹುಳುಗಳು ಏ ಚೆನ್ನಾಗಿರುತ್ತೆ. ಸೂಪರ್ ಪರವಾಗಿಲ್ಲ. ಕೊಡಿ ರಬಡಿ ತಗೊಂಡು. ಕಬಡ್ಡಿ ನಾನೇ ಫಸ್ಟ್ ತಿನ್ಬೇಕು. ಇಂತ ನೋಡಿ ರಬಡಿ ಇದೇ ಚೆನ್ನಾಗೈತೆ. ಹೌದಾ? ಇದಕ್ಕೆ ಇದು ಹಾಕಿಲ್ಲ. ಎಲ್ಲಿ 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 ಅಪ್ಪ ಅವರು ರೆಸಿಪಿನೇ ಹಾಳು ಮಾಡ್ತಾ ಇದ್ದೀನಿ ಗೈಸ್. ನಾನು ಏನೇನು ಹಾಕ್ಸ್ಕೊಂಡು. ಅಣ್ಣ ಕಾಸು ಕೊಡ್ಬೇಕಾ? ಪ್ರಮೋಷನ್ ಮಾಡಿದ್ದೀನಿ, ಫ್ರೀಯಾಗಿ ಕೊಡಿ. ಹಾಂ ಅಣ್ಣ, ಯೂಟ್ಯೂಬ್ಗೆ ಹಾಕ್ತೀನಿ, ಫ್ರೀಯಾಗಿ ಕೊಡಿ. ಮೂವನ್ನಿ ಸುಮ್ಮನೆ ಯೂಟ್ಯೂಬ್ಗೆ ಫ್ರೀಯಾಗಿ ಕೊಡ್ತೀನಿ ಏನು ಅಂತಾನೆ ಇಲ್ಲ. ಮಾವಿನ ಹಣ್ಣು ಕೊಡಿ ಅಣ್ಣ, ಒಂದು ಮಾವಿನ ಹಣ್ಣು. ಅಣ್ಣ ಮಾವಿನ ಹಣ್ಣು ಕೊಡಿ. ಯಾಕಣ್ಣ ಪಂಚರ್ ಆಗೈತಾ ಅಣ್ಣ? ಎಷ್ಟು ಮಡಕೆ ಹೊರಗಡೆ ಹೆಂಗ್ ಕೇಳೋದು ಗೊತ್ತಾ? ಹೆಂಗೆ ಕೇಳೋದು? ಕಪ್ಪೆ 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 ಕಪ್ಪೆ. ಇಳಿಯ ಕೆಳಗೆ ಬರ್ತಾ ಇಲ್ಲ ಅದು. ಕಪ್ಪೆ ನಮ್ಮ ಅಣ್ಣ ಕಪ್ಪೆ ಅಂತ ಆಯ್ತು ಗೈಸ್. ಒಂದು ವರ್ಷ ನೋಡಿ ನಾನು ಮೊನ್ನೆ ಆರ ನೋಡಿದ್ರೆ ಹಂಗೆ ಹೊಟ್ಟೆ ಬಂದೈತೆ. ಆರ ನೋಡಿದ್ರೆ ಹಂಗೆ ಹೋಗ್ತಿರಲ್ಲ. ಮತ್ತೆ ಮತ್ತೆ ಹೊಟ್ಟೆ ಬಂದೈತೆ. ಹಾಯ್ ಹಾಯ್, ಹೇಗಿದ್ದೀರಾ? ಏನು ಸಮಾಚಾರ? ಅವರೆಲ್ಲ ಟೈಟ್ ಪಾರ್ಟಿಗೆ ಹಾಯ್ ನಿಮ್ಗೆ ಹಾಯ್. ಊಟ ಆಯ್ತಾ ಅಣ್ಣ? ಬಾಯ್ ಬಾಯ್ ಬಾಯ್. ಖಾಲಿ ಬಿಡ್ಬೇಡ ಮಗನಿಗೆ ಹೋಗ. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನಾನು ಮರೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅಲ್ಲ ನಾನು ಲಾಗ್ ಮಾಡ್ತಾನೆ ಹಂಗೆ ಇದ್ರೆ ಗೊತ್ತಿಲ್ಲ. ಹಾಯ್ ಎಲ್ಲಿ ರಚ್ಚು? ಬಂದಿಲ್ಲ ಇನ್ನು, ಕುತ್ಕೊಂಡು. ಎಸ್, ಎಲ್ಲಿ ನಮ್ಮ ಚಿಕ್ಕಪ್ಪ? ಫೋಟೋ ಚಿಕ್ಕತ್ತಾರ ಫೋಟೋ. ನಮ್ಮ ಚಿಕ್ಕಪ್ಪ ಪ್ರತಿಯೊಂದು ನಮ್ದು ರೀಲ್ಸ್ ಮಾಡ್ತಾ ಇದ್ದಾರೆ. ಹಾಯ್ ಹಲೋ ನಮಸ್ಕಾರ ಅಂತ ಬಂದು ಎಂಟ್ರಿ ಕೊಟ್ಟಿದ ತಕ್ಷಣ ನಾನೇ ಬಂದ್ಬಿಟ್ಟೆ. ಹೆಂಗೆ ನಾವು ಗೈಸ್ ನೋಡಿ, ಪ್ರತಿಯೊಂದು ರೀಲ್ಸ್ ನೋಡ್ಕೊಂಡು ನನ್ನ ರೀಲ್ಸ್ ನೋಡ್ಕೊಂಡು ನಮ್ಮ ಚಿಕ್ಕಪ್ಪ ಕೆಲಸ ಮಾಡೋದು. ಅಜ್ಜಯ್
ಏನ್ ಸಮಾಚಾರ? ಏಯ್ ಚಿಕ್ಕ ವಯಸ್ಸಲ್ಲಿ ನಾನು ಎಷ್ಟು ಹತ್ತಿ ಕಿತ್ಕೊಂತ ಇದ್ದೆ ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ 2 ಹಣ್ಣು ನಮ್ಮ ಚಿಕ್ಕಮ್ಮನ ಮನೆ ಮುಂದೆ ಬೆಳೆದಿರೋದು. ನಮ್ಮ ಅಮ್ಮಂಗೆ ತುಂಬ ಇಷ್ಟ, ತೊಗೊಂಡೋಗು ಅಂತ ಹೇಳ್ತಾರೋ ಅವ್ರ ಅಕ್ಕಂಗೆ. ಅವ್ರು ನಮ್ಮ ಅಮ್ಮನ ತಂಗಿ, ಇದು ನಮ್ಮ ಅಪ್ಪನ ತಮ್ಮ. ಒಂದು ಸಾಕು ಇವಾಗ ಸದ್ಯಕ್ಕೆ, ಆಮೇಲೆ ಬಂದು ಕಿತ್ಕೊಂಡು ಹೋಗ್ತೀನಿ ಅಮ್ಮಂಗೆ. ಕಾಯಲ್ಲ ಅಲ್ಲ ಚೆನ್ನಾಗಿದೆ. ಇಲ್ಲ ಅಂದಿದ್ರೆ ಹೌದಾ, ನೀವೇ ಕಟ್ಟಲ್ಲ. ಕೈದಿ ಪೇರ್ಲೆ ಮರಕ್ಕೆ ನಮ್ಮ ಅಜ್ಜಿನೇ ಸೆಕ್ಯೂರಿಟಿ. ಬನ್ನಿ ತಿನ್ಕೊಂಡು ಅಜ್ಜಿ ಮನೆಗೆ ಹೋಗಿ ಮಾತಾಡ್ಸ್ಕೊಂಡು ಆಮೇಲೆ ಇನ್ನೊಂದು ಬರೋಣ. ನನ್ನ ತಂಗಿ ಕೆಲ್ಸಕ್ಕೆ ಹೋಗಿದ್ದಾಳೆ, ಅವ್ಳು ಬಂದ್ಮೇಲೆ ಮಾತಾಡ್ಸ್ಕೊಂಡು ಹೊರಡೋಣ ಗೈಸ್. ಲೆಟ್ಸ್ ಗೋ. ಒಂದು ಕಡಿ ಅಕ್ಕ ಇದೇ ಮನೆ ಬರುವ. ಚಿಕ್ಕ ವಯಸ್ಸಲ್ಲಿ ಸೀಸನ್ ಬಂದ್ರೆ ಕಾಯ್ತಾ ಇದ್ದೆ ನಾನು, ಭಯಂಕರ ತಿಂತ. ಆಹಾ ಅದ್ಭುತ ಅದ್ಭುತ. ನಮ್ಮೂರು ಸ್ಕೂಲ್ ನೋಡಿ ಏನಿದೆ, ಚಪ್ಪೆಕಾಯಿ ಅಜ್ಜಿ. ಬನ್ನಿ ಅಜ್ಜಿ ಮನೆ ಬಂತು. ಪರಮೇಶ್ವರಮ್ಮ ಆಚೆ ಬನ್ನಿ. ಅಲ್ಲೋ ನನ್ನ ವಿಡಿಯೋ, ಇಲ್ಲೋ ನನ್ನ ಫೋಟೋ, ಎಲ್ಲೆಲ್ಲೂ ನಾನೇ ಬರೋದೇ ಇಲ್ಲ. ನಮ್ಮ ಅಜ್ಜಿ ದೃಷ್ಟಿ ತೆಗಿದಾನೆ, ಒಳಗೆ ಬಿಡಲ್ಲ ನನ್ನ. ಅಲ್ಲೋದೆ ನಮ್ಮ ಚಿಕ್ಕಪ್ಪ ನಮ್ಮದು ಪ್ರತಿಯೊಂದು ವಿಡಿಯೋ ನೋಡ್ತಾ ಇದ್ರು. ಇಲ್ಲಿ ಬಂದರೆ ನಮ್ಮ ಅಜ್ಜಿನೂ ನನ್ನ ಫೋಟೋ ನೋಡ್ಕೊಂಡು ಕಿತ್ಕೊಂಡವ್ರು. ಶಬರಿ ರಾಮಂಕ ಆದಂಗೆ. ಮೊನ್ನೆ ನೋಡಿದ್ರೆ ನಾನು ನೋಡ್ತಾ ಕಾಯ್ತಿದ್ದೆ. ಸರ್ಪ್ರೈಸ್ ಕೊಡೋಣ ಅನ್ಕೊಂಡ್ರೆ ನಮ್ಮ ಅಜ್ಜಿಗೆ ಫೋನ್ ಕೊಡ್ಸಿ ತಪ್ಪು ಮಾಡ್ಬಿಟ್ಟೆ. ಮುಂಚೆ ಗೊತ್ತಾಗ್ತಿರ್ಲಿಲ್ಲ, ಇವಾಗ ಆಂಡ್ರಾಯ್ಡ್ ಫೋನ್ ಕೊಡ್ಸಿ ನೋಡೋದ್ ಕಲ್ತ್ಕೊಂಡ್ಬಿಟ್ಟ. ಅತ್ತೆ ಫೋನ್ ಮಾಡಿದ್ರ? ಹೇಳಿದ್ರಾ? ನಮ್ಮ ಅಮ್ಮ ಅತ್ತೆ ಎಲ್ಲ ರೋನನ್ ಹೆಸರಲ್ಲಿ ಏನೇನೋ ಪೂಜೆ ಮಾಡ್ತೇನೆ ಅಂತ ಹೇಳಿದ್ಲ. ಹೌದಾ? ನೋಡಪ್ಪ, ಅನ್ನದಾನಕ್ಕೆ ಏನೇನೋ ಕೊಡ್ತೇನೆ ಅಂತ ಹೇಳಿದ್ಲು. ಬರ್ರಪ್ಪ ಈ ಕಡೆ ಎಲ್ಲ. ಬಂದ್ರು ಎಲ್ಲರೂ ಬಂದ್ರು. ಹೀರೋ ಎಲ್ಲ ಹೀರೋಗಳು ಹೇಳಿ ಗೈಸ್. ನಮ್ಮ ಅಜ್ಜಿ ನನ್ನನ್ನು ತೋರಿಸ್ರಿ ಅಂತ ಹೇಳಿದ್ರೆ ಏನೇನೋ ತೋರಿಸ್ರಿ, ನನ್ನನ್ನು ತೋರಿಸ್ರಿ. ಹಾಂ ಆಮೇಲೆ 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 ಇದನ್ಯಾಗಕ್ಕೆ ಇಲ್ಲ, ಇನ್ನೊಂದು ಬೇರೆ ಇದೆಯಲ್ಲ ಅದನ್ನು. ಇದು ಯೂಟ್ಯೂಬ್ ಅದು. ಹೌದಾ? ಇದು ಓದ್ತೇನೆ. ಆಮೇಲೆ ಓದ್ತಿ ಹೇಳ್ತೇನೆ. ರಾಕೇಶ್ ಸ್ಟಾರ್ ರೋಹನ್ ಸ್ಟೋರಿ ಅಂತೇನೆ ಅವಾಗ ಇದು. ಇನ್ನೊಂದು ಹೇಳ್ರಿ. ಅದೇ ರಾಕೇಶ್ ಸ್ಟಾರ್ ರೋಹನ್ ಸ್ಟೋರಿ ಅಂತ ಹಿಂಗೆ ಹೇಳ್ತೇನೆ. ಬರುತ್ತೆ ಇನ್ನೊಂದ್ಸತಿ ಹೇಳ್ರಿ ಇಲ್ಲ ಬಂದಿಲ್ಲ, ಇನ್ನೊಂದ್ಸತಿ ಹೋದ್ರೆ ಹೇಳ್ಬೇಕು. ಮೇಲೆ ಓದ್ರಿ, ಯಾವ್ದು ಹೇಳ್ರಿ. ರಾಕೇಶ್ ಸ್ಟಾರ್ ರೋಹನ್ ಸ್ಟೋರಿ. ರಾಕಿಂಗ್ ಸ್ಟಾರ್ ರೋಹನ್ ಸ್ಟೋರಿ ಬರ್ತಿಲ್ಲ. ಜೋರಾಗಿ ಹೇಳ್ರಿ, ಕರೆಕ್ಟಾಗಿ ಹೇಳಿದ್ರೆ ಬರುತ್ತೆ. ರಾಕಿಂಗ್ ಸ್ಟಾರ್ ರೋಹನ್ ಅಂತ ಅನ್ಬೇಕು. ರಾಕೇಶ್ ಸ್ಟಾರ್ ರೋಹನ್ ಸ್ಟೋರಿ. ಪಾಕಿಸ್ತಾನ್ ರೋಹನ್ ಬಂತಲ್ಲಿ ಬರ್ತದ ಕಣ ಅಂತ ಹೇಳಿದ್ರೆ ಹೇಳ್ರಿ. ಕಮಾನ್ ಹೇಳೋದು. ರಾಕಿಂಗ್ ಸ್ಟಾರ್ ರೋಹನ್ ನೋಡ್ರಿ, ರಾಕಿಂಗ್ ಸ್ಟಾರ್ ರೋಹನ್ ನೋಡ್ರಿ ಬಂತು ಇವಾಗ. ಹೇಳಿದ್ರು ಬರುತ್ತೆ. ಅದೇ ನೀವೇ ನೋಡ್ತಾ ಇದ್ದೀವಿ. ಇದೆಲ್ಲ ನೋಡಿದೆ ನಿನ್ನೆ ನಾನು. ಅವಳು ಪ್ರತಿಮಾ ಬಂದಿದ್ದು ಎಲ್ಲ ನೋಡಿದೆ. ಹೌದಾ? ಆಯ್ತಾ? ನಾಯಿ ಮಾತ್ರ ಹೆದರಾಳೆ. ಹೇಳ್ರಿ ಪ್ರತಿಮಗೆ. ಈಗ ಇಲ್ಲೇ ಹೇಳ್ರಿ, ಅವಳು ಕಳಿಸ್ತೀನಿ. ಹಾಯ್ ಪ್ರತಿಮಾ. ಹಾ ಮಾತಾಡ್ರಿ ಏನಾದ್ರು. ಏನ್ ಮಾತಾಡ್ಲಿ? ಚೆನ್ನಾಗಿದ್ಯಮ್ಮು. ಹಾ ಆಮೇಲೆ ಮುದ್ದು ಮಗಳು ಯಾವಾಗ ಬರ್ತೀಯಾ? ಹಾಯ್ ಮಗಳು.
ಹ್ಞೂ ಸೂಪರ್ ಹಾಂ ಚೆನ್ನಾಗಿದ್ಯಮ್ಮ ಇವಾಗ ಬಂದಿದ್ದು ಅಷ್ಟೇ ಅವರು ಹಾಂ ಹಾಯ್ ಮಗಳು ಚೆನ್ನಾಗಿದ್ದೀನಿ ನೀವು ಎಲ್ಲ ಹೇಳ್ಬೇಕಪ್ಪ ಎಲ್ಲಿದೆಯಾ ಇವಾಗ ಹೌದಾ ಹ್ಞೂ ಸರಿ ಅಮ್ಮ ಮತ್ತೆ ಯಾವಾಗ ಬರೋದು ಯಾವಾಗ ಬರೋದು ಹ್ಞೂ ಬಾರು ಗೌರಿ ಹಬ್ಬಕ್ಕೆ ಬಾ ಎಲ್ಲ ರೆಡಿ ಮಾಡ್ತಾ ಹಾಂ ಹ್ಞೂ ನೋಡ್ತಾ ಇದ್ದೀನಿ ನೋಡ್ತೀನಿ ಫೋನಲ್ಲಿ ನೋಡ್ತೀನಿ ಇಡೀ ಊರಲ್ಲಿ ಎಲ್ಲರೂ ನೋಡ್ತಾರೆ. ಎಲ್ಲ ನೋಡ್ತಾರೆ ಎಲ್ಲ ಇಡೀ ಊರಿಗೆ ಊರೇ ನೋಡುತ್ತೆ. ಹೌದು, ಹಾಂ ಎಲ್ಲ ನೋಡ್ತಾರೆ ಹಾ? ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಟಾಕಿಂಗ್ ಸ್ಟಾರ್ ರೋಹನ್ ಯೂಟ್ಯೂಬ್ ಚಾನಲ್. ಓಕೆ ಬಾಯ್. ಇವಾಗ ಹೊರಡ್ತಾ ಇದೀವಿ ಅಜ್ಜಿ ಮನೆಯಿಂದ. ಬಾಯ್ ಅಜ್ಜಿ. ಬರೋದೇನೋ ಖುಷಿ ಖುಷಿಯಾಗಿ ಬಂದ್ಬಿಡ್ತೀವಿ, ಹೋಗ್ಬೇಕಾದ್ರೆ ಬೇಜಾರಾಗ್ಬಿಡುತ್ತೆ ಮರೆ. ಯಾಕಮ್ಮ ವಿಡಿಯೋಸ್ ಮಾಡೋದು ವಿಡಿಯೋಸ್ ಮಾಡಕ್ಕೆ ಹೋಗ್ಬೇಕು ಇವಾಗ. ವಿಡಿಯೋಸ್ ಮಾಡ್ಕೊಂಡು ಸ್ಪೇಸ್ ಎಲ್ಲ ಫುಲ್ಲಾಗಿ ಹೋಗ್ಬಿಟ್ಟಿದೆ ಗೈಸ್. ಬ್ಲಾಗ್ ಎಂಡ್ ಮಾಡ್ಬೇಕು ನಾನು ಇವಾಗ. ಅಲ್ಲಿ ಹೋಗ್ಬಿಟ್ಟು ಆ ಜಾಗಕ್ಕೆ ಒಂದು ಜಾಗ ತೋರಿಸಿ ಬ್ಲಾಗ್ ಎಂಡ್ ಮಾಡ್ಬಿಡ್ತೀನಿ. ಮಳೆ ಗೈ ಸಿಕ್ಕಾಪಟ್ಟೆ ಮಳೆ. ಸಿಗಾಕೊಂಡ್ಬಿಟ್ವಿ, ಫುಲ್ ನೆಂದೋಗ್ಬಿಟ್ಟೆ ಅನ್ಕೊಳ್ಳಿ. ಕಿಟಕಿ ಬೇರೆ ಹತ್ತಲ್ಲ ಅರ್ಜುನ್ ರೋದ್ ಪಾಪ. ಟೀ ಶರ್ಟ್ ಯಾವಾಗ ಎತ್ಕೊಂಡ್ರು ಟೀ ಶರ್ಟ್. ಒಂದೊಳ್ಳೆ ಪ್ಲೇಸ್ ಇತ್ತು ಅಲ್ಲಿ ಸೇತುವೆ ಮೇಲೆ. ಹೋಗ ನಾರ್ಮಲ್ ಆಗಿ ಹೋಗ್ತೀನಲ್ಲ ಅಲ್ಲಿ ಇದಕ್ಕೆ, ಅದು ಯಾವುದು ಕುಮುದ್ವತಿ ನದಿ, ಎಲ್ಲ ಹೋಗ್ತಾ ಇದ್ವಿ. ಸ್ಪಾಟ್ ಚೆನ್ನಾಗಿತ್ತು ಅಂತ ವಿಡಿಯೋಸ್ ಮಾಡ್ತಾ ಇದ್ದೆ. ಮಳೆ ಸ್ಟಾರ್ಟ್ ಬನ್ನಿ ಹೋಗೋಣ ಗೈಸ್. ಬಂದ್ವಿ ಪ್ಲೇಸ್ಗೆ, ಹೇಳಿದ್ನಲ್ಲ ಅದು ಯಾವಾಗಲೂ ನಮ್ಮದು ಅಡ್ಡ ಅದು. ಅಲ್ಲಿ ಹೋಗ್ತಾ ಇದ್ವಿ. ಹೋಗಿ ನೀರು ಸರಿಯಾಗಿ ಬರ್ತಾ ಇದೆ ಅನ್ಕೊಳ್ಳಿ. ಇಲ್ಲಿ ನೋಡಿ ನೀರು ಭಯಂಕರ ನೀರು. ನಾನು ನೋಡೇ ಇಲ್ಲ ಇಷ್ಟು ನೀರು ಈ ಜಾಗದಲ್ಲಿ. ಈ ಟೈಮಲ್ಲಿ ನಾನು ಬಂದಿರಲಿಲ್ಲ ಆ್ಯಕ್ಚುಲಿ. ಈ ಸತಿ ಮಾತ್ರ ಭಯಂಕರ ನೀರಿದೆ ಅನ್ಕೊಳ್ಳಿ. ಅಲ್ಲಿ ಹೋಗ್ತಾ ಇದ್ವಿ ನಾವು. ಯಾವಾಗ ಅಲ್ಲಿ ಹೋಗಿ ಈಜೋಡ್ಕೊಂಡು ಚಿಕನ್ ಏನಾದರೂ ಮಾಡ್ಕೊಂಡು ಬರ್ತಾ ಇದ್ವಿ. ಈ ಸತಿ ಹೋಗೋಕ್ಕೆ ಜಾಗ ಇಲ್ಲ. ಹೋದರೆ ಕೊಚ್ಕೊಂಡು ಹೋಗ್ಬಿಡ್ತೀವಿ. ಯಾವ ಕಡೆ ಹೋಗ್ತೀವೋ ಗೊತ್ತಿಲ್ಲ. ಸೊ ಇದು ನಮ್ಮೂರು. ತುಂಬಾ ಚೆನ್ನಾಗಿರುತ್ತೆ, ತುಂಬಾ ನೆಮ್ಮದಿ ಅನ್ಕೊಳ್ಳಿ. ನನಗೆ ಬಂದರೆ ಪೀಸ್ ಅನ್ಕೊಳ್ಳಿ. ಸೊ ಬ್ಲಾಗ್ನ ಎಂಡ್ ಮಾಡಿಬಿಡೋಣ. ಸ್ಪೇಸ್ ಬೇರೆ ಫುಲ್ ಆಗೋಯ್ತು. ಸಿಕ್ಕಾಬಟ್ಟೆ ರೆಕಾರ್ಡ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಆದಷ್ಟು ಕಟ್ ಮಾಡಿ ಚಿಕ್ಕದಾಗೆ ಎಡಿಟ್ ಮಾಡಿ ಪೋಸ್ಟ್ ಮಾಡ್ತೀನಿ. ಸೊ ಇದಾಗಿತ್ತು ಡೈಲಿ ವ್ಲಾಗ್ ಅಂತ ಸ್ಟಾರ್ಟ್ ಮಾಡಿ. ನನಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ. ಸುಮ್ಮನೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದು ನಿನ್ನೆ. ಒಂದು ಪ್ರಾಡಕ್ಟ್ ಶೂಟ್ ಮಾಡೋಕೆ ಆಶಿ ಅಕ್ಕನ ಹತ್ರ ಹೋಗಿದ್ದೆ. ಅಲ್ಲಿಂದ ಅವ್ನು ಫೋನ್ ಮಾಡಿ, ನಾಯ್ಡು ಫೋನ್ ಮಾಡಿ, ಇವ್ರು ಫೋನ್ ಮಾಡಿ ಹಿಂಸೆ ಕೊಟ್ಬಿಟ್ಟು ನನಗೆ ಎಮೋಷ್ನಲಿ ಬ್ಲ್ಯಾಕ್ ಮೇಲ್ ಮಾಡಿ ಶಿವಮೊಗ್ಗಕ್ಕೆ ಕರ್ಸ್ಕೊಂಡ್ರು. ಏನೇನೋ ಆಗೋಯ್ತು. ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದು ಇವಾಗ ಒಂದು ಟ್ರಿಪ್ ವ್ಲಾಗ್ ಆಗೋಯ್ತು. ಸೊ ಇದಾಗಿತ್ತು ಇವತ್ತಿನ ಡೈಲಿ ವ್ಲಾಗ್ ಪ್ಲಸ್ ಟ್ರಿಪ್ ವ್ಲಾಗ್ ಅಂತ ಹೇಳ್ತಾ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಇವಾಗಲೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡಿ ಅಂತ ಕೇಳ್ಕೊಂತ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ನಿಮಗೆಲ್ಲರೂ ಸಿಗ್ತೀನಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ. ಟಿಲ್ ದೆನ್ ಟೇಕ್ ಕೇರ್. ಬಾಯ್. ರೋಹನ್ ರಾಜ್ ಸೈನಿಂಗ್ ಆಫ್. ಬಾಯ್. ಗುಡ್ ನೈಟ್. ಬಾಯ್ ಬಾಯ್.